ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11 ಫೆಬ್ರವರಿ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಸಬ್ಕೋ ಯಹಿ ಪೈಗಾಮ್ ದೋ ಈ ಬಾಬಾ ಕಾ ಫರ್ಮಾನ್ ಹೈ. ಎಲ್ಲರಿಗೂ ಇದೇ ಸಂದೇಶವನ್ನ ಕೊಡ್ರಿ, ಪರಮಾತ್ಮನ ಆದೇಶವಾಗಿದೆ. ಇಸ್ ಪುರುಷೋತ್ತಮ ಸಂಗಮ ಯುಗ ಪರ್ ಪವಿತ್ರ ಬನೋ ತೋ ಸತ್ಯುಗ ಕಾ ವರ್ಸಾ ಮಿಲ್ ಜಾಯೇಗಾ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾದರೆ ಸತ್ಯುಗದ ಆಸ್ತಿಯು ಪ್ರಾಪ್ತಿಯಾಗುವುದು. ಇದು ಸಾಧಾರಣ ಮಹಾವಾಕ್ಯ ಅಲ್ಲ, ಸ್ವಯಂ ಪಿತಾ ಪರಮಾತ್ಮನ ಮಹಾವಾಕ್ಯ. ಆದೇಶ ಆಗಿದೆ. ಆದೇಶ ಆಗಿದೆ, ನಿಮಗೆ ಸತ್ಯುಗದ ಆಸ್ತಿ ಸಿಗ್ತದೆ ಈ ಸಂಗಮ ಯುಗದಲ್ಲಿ ಒಂದು ವೇಳೆ ತಾವು ಪವಿತ್ರರಾದ್ರೆ. ಸಂಗಮ ಯುಗ ಕಾಲಚಕ್ರದ ಅತ್ಯಂತ ಶ್ರೇಷ್ಠ. ಆತ್ಮ, ಮನಸ್ಸು ಮತ್ತು ಪಾತ್ರ ತನ್ನ ಕಳೆದುಕೊಂಡಿರುವಂತಹ ಎಲ್ಲ ಸಂಪತ್ತನ್ನ, ಗುಣಗಳನ್ನ, ಶಕ್ತಿಯನ್ನ ವಾಪಸ್ ತುಂಬಿಕೊಳ್ಳುವಂತಹ, ಸಂಪೂರ್ಣ ಜಾಗೃತ ಆಗುವಂತಹ ಸಮಯ. ಈ ಸಮಯದಲ್ಲಿ ಸ್ವಯಂ ಪಿತಾ ಪರಮಾತ್ಮ ನಮಗೆ ಆದೇಶ ಮಾಡ್ತಾ ಇದ್ದಾರೆ, ಈ ಜನ್ಮ ಪವಿತ್ರರಾಗ್ರಿ ಅಂತ. ಪವಿತ್ರರಾಗ್ರಿ ಅಂತಂದ್ರೆ ಕೇವಲ ಶಾರೀರಿಕ ಬ್ರಹ್ಮಚರ್ಯ ಮಾತ್ರ ಅಲ್ಲ. ಪವಿತ್ರರಾಗ್ರಿ ಅರ್ಥಾತ್ ಯಾವುದು ಸದಾ ಪವಿತ್ರ ಇದೆ ಆತ್ಮ, ಆ ಆತ್ಮಿಕ ಸ್ಮೃತಿಯಲ್ಲಿ ಸದಾ ಸ್ಥಿತ ಆಗಿರೋದು ಅಷ್ಟೇ ಅಲ್ಲ, ಎಲ್ಲರೊಳಗೂ ಆತ್ಮ ಸ್ವರೂಪವನ್ನು ನೋಡೋದು. ಭಲೇ ರೋಲ್ನಲ್ಲಿ ಏನೇ ಏರುಪೇರಿರಲಿ, ಹೆಚ್ಚು ಕಡಿಮೆಗಳಿರಲಿ, ಕಮ್ಜೋರಿಗಳೇ ಇರಲಿ, ಸ್ವಯಂನ ರೋಲ್ನಲ್ಲಿ ಮತ್ತು ಇನ್ನೊಬ್ಬರ ಎಲ್ಲರ ಎದುರುಗಡೆಯಲ್ಲಿರುವಂತಹ ಪಾತ್ರಧಾರಿಗಳೊಳಗೆ. ಆದರೆ ಈ ಸತ್ಯ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡಿರುವುದು, ಇವರು ರೋಲ್ ಅಲ್ಲ, ಇವರು ನಿರಾಕಾರ ಆತ್ಮ, ಪವಿತ್ರ ಆತ್ಮ ಅದರನ್ನುವಂತಹ ಸತ್ಯ ಏನಿದೆ, ಆ ಸತ್ಯದಲ್ಲಿ ಜೀವಿಸೋದು, ಸತ್ಯದ ದೃಷ್ಟಿಕೋನದಲ್ಲಿ ನೋಡೋದಿದೆಯಲ್ಲ, ಇದು ಬಾಬಾ ಪವಿತ್ರರಾಗ್ರಿ. ಯಾವಾಗ ಈ ರೀತಿ ಪವಿತ್ರರಾಗ್ತೀವಿ, ಅಂತಹ ನಿರಾಕಾರಿ ಆತ್ಮರೂಪಿ ಮಕ್ಕಳಿಗೇನೆ ಬಾಬಾರವರ ಸತ್ಯುಗದ ಆಸ್ತಿ ಸಿಗ್ತದೆ. ಸತ್ಯುಗದ ಆಸ್ತಿ ಅಂದ್ರೆ ಸತ್ಯ ಯುಗದಲ್ಲಿ ಆಸ್ತಿ ಅಲ್ಲ, ಸತ್ಯ ಯುಗದ ಆಸ್ತಿ ಇದೇ ಸಂಗಮ ಯುಗದಲ್ಲಿ. ಸತ್ಯುಗದ ಆಸ್ತಿ ಅಂದ್ರೆ ಕೇವಲ ಬಂಗಾರದ ಮೆಹಲುಗಳು ಅಥವಾ ನಿರೋಗಿ ಕಾಯ, ಸಿರಿ ಸಂಪತ್ತು, ಬಂಗಾರ, ಮುತ್ತು, ರತ್ನ, ಇವೆಲ್ಲವುಗಳ ಸಂಪನ್ನತೆಯ ಮಾತು ಅಷ್ಟೇ ಅಲ್ಲ. ಅದು ಸಮಯ ಅನುಸಾರ ಸತ್ಯುಗ ಮುಂಬರುವ ಯುಗದ ಮಾತನೂ ಅಲ್ಲ. ಇದೇ ಸಮಯದಲ್ಲಿ ಸತ್ಯುಗಿ ಸೋಚ್, ಸತ್ಯುಗಿ ಮೈಂಡ್ ಸೆಟ್ ಹಾಗೂ ಸತ್ಯುಗದ ಸಂಸ್ಕಾರಗಳ ಅನುಭವ ಮಾಡೋದು. ಯಾವುದಕ್ಕೆ ಬಾಬಾ ಜೀವನ್ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ, ಅಂತಹ ಜೀವನ್ಮುಕ್ತ ಸ್ಥಿತಿಯ ಅನುಭವ ಅಥವಾ ಸದಾ ಪರಮಾತ್ಮನ ಸಂಪೂರ್ಣ ಆಸ್ತಿ, ಸತ್ಯುಗದ ಆಸ್ತಿ, ಏಕತೆಯ ಮತ್ತು ವಿಶ್ವಾಸದ, ಸಂಪೂರ್ಣ ಪ್ರೇಮದ ಯಾವ ಬಾಂಧವ್ಯ ಸತ್ಯುಗದಲ್ಲಿದೆಯೋ ಅದು ಇದೇ ಸಂಗಮ ಯುಗದಲ್ಲಿ ಅನುಭವ ಮಾಡೋದು. ಇಂತಹ ಒಂದು ಶ್ರೇಷ್ಠ ಆಸ್ತಿ ಯಾವ ಮಕ್ಕಳು ಪೂರ್ಣ ಪವಿತ್ರತೆಯ ಫಾಲೋ ಮಾಡ್ತಾರೆ ಅವರಿಗೆ ಸಿಕ್ಕೇ ಸಿಗುವುದು. ಪ್ರಶ್ನಿದೆ, ಕೌನ್ಸಾ ಸಸ್ತಾ ಸೌಧಾ ಸಬ್ಕೋ ಬತ್ಲಾವೋ. ಯಾವ ಒಂದು ಸಸ್ತಾ ವ್ಯಾಪಾರ ಎಲ್ಲರಿಗೂ ಹೇಳ್ರಿ. उत्तर, इस अंतिम जन्म में बाबा के डायरेक्शन पर चल पवित्र बनो तो 21 जन्मों के लिए विश्व की बादशाही मिल जाएगी. ये बहुत सस्ता सौदा है. ಎಲ್ಲರಿಗೂ ಈ ಒಂದು ವ್ಯಾಪಾರ, ಈ ಒಂದು ಕೊಡು ತೆಗೆದುಕೊಳ್ಳುವಂಥದ್ದೇನಿದೆಯಲ್ಲ, ಕಮಿಟ್ಮೆಂಟ್ ಅಥವಾ ಈ ಒಂದು ಸೌದಾ, ಇದು ಎಲ್ಲರಿಗೂ ಹೇಳ್ರಿ. ಏನಂತ, ಒಂದು ವೇಳೆ ಪರಮಾತ್ಮನಿಗಾಗಿ ಇದು ಒಂದು ಜನ್ಮ ತಾವು ಪಾವನರಾದ್ರೆ, ಪವಿತ್ರತೆಯ ಧಾರಣೆಯನ್ನ ಮಾಡಿಕೊಂಡ್ರೆ, 21 ಜನ್ಮಕ್ಕಾಗಿ ನೀವು ವಿಶ್ವ ಬಾದಶಾಹಿ ರಾಜ ಆಗ್ತೀರಿ ಅಂತ. ಸೂಕ್ಷ್ಮ ರೂಪದಲ್ಲಿ ಸಂಗಮ ಯುಗದಲ್ಲಿ ಸೇರಿ ನಾವು ಆತ್ಮ ಅನ್ನುವಂತಹ ಸ್ಮೃತಿಯಲ್ಲಿ ಸ್ಥಿತಾಗಿ ಆತ್ಮ ರಾಜ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀವಿ. ಇದು ಪರಮಾತ್ಮನಿಂದ ಸಿಗುವಂತಹ ಅತಿ ಬಹಳ ಸಸ್ತಾ ಆಗಿರುವಂತಹ ವ್ಯಾಪಾರ ಆಗಿದೆ. ಯಹಿ ಸೌದಾ ಕರ್ನಾ ತುಮ್ ಸಬ್ಕೋ ಸಿಖ್ಲಾವೋ. ಈ ವ್ಯಾಪಾರ ಮಾಡುವುದನ್ನ ನೀವು ಎಲ್ಲರಿಗೂ ಕಲಿಸಿಕೊಡ್ರಿ. ಬೋಲೋ ಅಬ್ ಶಿವ ಬಾಬಾ ಕೋ ಯಾದ್ ಕರ್
पवित्र बनो तो पवित्र दुनिया का मालिक बन जाएंगे. ಈಗ ಶಿವತಂದೆಯನ್ನು ನೆನಪು ಮಾಡಿದ್ರೆ ನೀವು ಪವಿತ್ರರಾಗ್ತೀರಿ, ಪವಿತ್ರರಾದಾಗ ಪವಿತ್ರ ಜಗತ್ತಿನ ಮಾಲೀಕರಾಗ್ತೀರಿ ಅಂತ. ಸೊ ಬಾಬಾ ಹೇಳ್ತಾರೆ, ಪವಿತ್ರ ಜಗತ್ತಿನ ಮಾಲೀಕರಾಗೋದು ಅಂತಂದ್ರೆ ಆತ್ಮ ರಾಜ ಇದೆ, ಆತ್ಮ ಬಾದಶಾಹ ಇದೆ. ಆತ್ಮನಿಗೆ ಯಾವುದೇ ಟೈಟಲ್ನ ಜರುರತ್ತಿಲ್ಲ, ಆತ್ಮನಿಗೆ ಯಾರದೇ ಹೊಗಳಿಕೆಯ ಅವಶ್ಯಕತೆ ಇಲ್ಲ. ಈ ಬಾದಶಾಹ ಆಗೋದು, ರಾಜ ಆಗೋದು, ಆಸ್ತಿ ಪಡೆಯೋದು ಇದು ಯಾರಿಗೆ ಅಂದರೆ ಈ ಮನಸ್ಸಿಗೆ. ಯಾಕಂದರೆ ಮನಸ್ಸು ದ್ವಾಪರಯುಗದಿಂದ ಆತ್ಮನಿಂದ ಅಗಲಿ ದೇಹವಾನಕ್ಕೆ ವಶೀಭೂತಾಗಿ ಈ ದೇಹದ ಪ್ರಪಂಚವನ್ನು ರಿಯಲ್ ಅಂದ್ಕೊಂಡು ತನಗೆ ಸಿಕ್ಕಿರುವಂತಹ ಈ ಶರೀರವೇ ನಾನು ಅಂತ ಅಂದ್ಕೊಂಡು ಅದು ಖಾಲಿ ಇರುವ, ಅನಾಥ ಆಗಿರುವ ಅಥವಾ ಬೇಕು, ನನಗೆ ಇದರ ಅವಶ್ಯಕತೆ ಇದೆ ಎನ್ನುವಂತಹ ಮೈಂಡ್ಸೆಟ್ಟಲ್ಲಿ ಮನಸ್ಸು ಸ್ಥಿತಿ ಇದೆ. ಅದಕ್ಕಾಗಿ ಈ ಮನಸ್ಸು ಮಾಲೀಕ ಆಗೋದು ಅಂತಂದರೆ ಮನಸ್ಸು ಬಾಬನಿಗೆ ಅರ್ಪಣೆಯಾದಾಗ ಅಥವಾ ಪವಿತ್ರತೆಯ ಒಂದು ಪಾಲನೆ ಮಾಡಿದಾಗ, ಪವಿತ್ರತೆಯ ಪಾಲನೆ ಅಂದರೆ ನಾನು ದೇಹ ಎನ್ನುವ ಸ್ಮೃತಿಯಿಂದ ಡಿಟ್ಯಾಚ್ ಆಗಿ ನಾ ಆತ್ಮ ಇದ್ದೀನನ್ನುವಂಥ ಸತ್ಯದಲ್ಲಿ ಈ ಮನಸ್ಸು ಸ್ಥಿತ ಆಗಬೇಕು. ಯಾಕಂದರೆ ಮೂಲ ಆತ್ಮನಿಂದ ಹೊರಗೆ ಬಂದಿದೆ ಮನಸ್ಸು, ವಾಪಸ್ ಮೂಲ ಆತ್ಮನಲ್ಲಿ ಹೋಗಿ ಮರ್ಜ್ ಆಗಬೇಕು. ಮರ್ಜ್ ಆಗುವುದೇ ಪವಿತ್ರತೆ. ಆತ್ಮನಿಂದ ಅಗಲಿ ಈ ಮನಸ್ಸು ದೇಹನೇ ನಾನಂತ ತಿಳ್ಕೊಂಡಿದೆ, ಇದಕ್ಕೆ ಪತಿತಪನ ಅಂತ ಹೇಳೋದು. ಅದಕ್ಕಾಗಿ ಯಾವಾಗ ನೀವು ಪಾವನರಾಗ್ತೀರಿ, ಅರ್ಥಾತ್ ಈ ಮನಸ್ಸು ಯಾವಾಗ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತದೋ ಆಗ ಪವಿತ್ರ ಜಗತ್ತಿಗೆ ಮಾಲೀಕ ಆಗೋದು. ಪವಿತ್ರ ಜಗತ್ತಿಗೆ ಮಾಲೀಕ ಆಗೋದು ಅಂತಂದರೆ ಈ ಮನಸ್ಸು ಕೂಡ ಮಾಲೀಕನಾಗಿರುವ ಅನುಭವ ಮಾಡ್ತದೆ. ಆದರೆ ಯಾವ ಜಗತ್ತಿಗೆ? ಎಲ್ಲಿ ಸಂಪೂರ್ಣ ಸೈಲೆನ್ಸ್ ಇದೆ, ಅರ್ಥಾತ್ ಆತ್ಮ, ಎಲ್ಲಿ ಸಂಪೂರ್ಣ ಪ್ಯೂರಿಟಿ ಇದೆ, ಆ ಜಗತ್ತಿಗೆ ಮಾಲೀಕ ಆಗ್ತದ ಈ ಮನಸ್ಸು. ಅದಕ್ಕೆ ಯಾವಾಗಿದು ಸಾಧ್ಯ? ಯಾವಾಗ ಇದೇ ಸಂಗಮ ಯುಗದಲ್ಲಿ ಪವಿತ್ರತೆಯ ಈ ಒಂದು ಸಸ್ತ ವ್ಯಾಪಾರಿ ನಾವಾದಾಗ, ಪತಿತಪನ ಹಳೆಯ ಸ್ಮೃತಿಗಳನ್ನು ನಾವು ಯಾವಾಗ ಈಶ್ವರನಿಗೆ ಅರ್ಪಣೆ ಮಾಡ್ತೀವಿ ಆವಾಗ ನಮ್ಮ ಜೀವನ ಪವಿತ್ರ ಆಗ್ತದೆ. ಪವಿತ್ರತೆಯ ಫಲ ಸತ್ಯುಗದ ಬಾದಶಾಹಿ ನಮಗೆ ಪ್ರಾಪ್ತಿಯಾಗ್ತದೆ. धारणेಗಾಗಿ मुख्य सार, ऊंच पद पाने के लिए मुख से सदैव रत्न निकालने हैं, पत्थर नहीं. अंडरलाइन. ಶ್ರೇಷ್ಠ ಪದವಿ ಪಡೆಯೋದಕ್ಕಾಗಿ, ಶ್ರೇಷ್ಠ ಪದವಿ ಅಂತಂದ್ರೆ ಹೈಯೆಸ್ಟ್ ಕಾನ್ಷಿಯಸ್ ಫೀಲ್ ಮಾಡೋದು, ಅತಿ ಉನ್ನತ ಅವಸ್ಥಾ, ಪೂರ್ಣ ಆತ್ಮಿಕ್ ಸ್ಥಿತಿ, ಇದು ಉಂಚ ಪದವಿ. ಈ ಶ್ರೇಷ್ಠ ಪದವಿ ಪಡಿಬೇಕು ಅಂದರೆ ನಿಮ್ಮ ಬಾಯಿಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು, ಕಲ್ಲುಗಳು ಬರಬಾರ್ದು. ಕಲ್ಲುಗಳು ಅಂದರೆ ಭಲೆ ಅದು ಬಹಳ ಒಳ್ಳೊಳ್ಳೆ ಮಾತಂತಾನೆ ಅನಿಸ್ಕೊಂಡಿರ್ಬೋದು ಕಲಿಯುಗಿ ಮೈಂಡ್ಸೆಟ್ ಒಳಗೆ, ಆದರೆ ದೇಹ ಭಾನ ಇಂಪ್ರೂವ್ ಮಾಡ್ತಿತ್ತು ಅಂದ್ರೆ, ದೇಹ ಭಾನಕ್ಕೆ ಸಪೋರ್ಟ್ ಕೊಡ್ತಿತ್ತು ಅಂತಂದ್ರೆ ಅದು ಕಲ್ಲಿನ ಮಾತುಗಳೇ. ರತ್ನಗಳನ್ನೇ ಮಾತಾಡ್ರಿ ಅಂದರೆ ಕೇವಲ ಬಾಬಾ ಹೇಗೆ ಹೇಳಿದಾರೋ ಹಾಗೆ ಆಸ್ ಇಟ್ ಈಸ್ ಎಲ್ಲರ ಜೊತೆಗೆ ನಡ್ಕೊಡ್ರಿ ಅಂದ್ರೆ ಆಗೋದಿಲ್ಲ. ಒಟ್ಟಾರೆ ದೇಹ ಬಾನದ ಜಗತ್ತಿನಿಂದ ಡಿಟ್ಯಾಚ್ ಆಗಿ ನನ್ನ ಮೂಲ ಸ್ಥಿತಿಗೆ ತಲುಪುವಂತಹ ಮಾತುಗಳನ್ನು ಆಡಿದರೆ ಅದು ರತ್ನಗಳು ಆಡಿದಂತೆ. ಮನ್ಸ ವಾಚಾ ಕರ್ಮಣ ಐಸಾ ಕರ್ಮ ಕರ್ನೆ ಹೇ ಜೋ ಮರ್ಯಾದಾ ಪುರುಷೋತ್ತಮ ಬನಾನೆ ವಾಲೆ ಹೋ. ಮನ್ಸ ವಾಚಾ ಕರ್ಮಣ, ಮನಸ್ಸು ಮಾಡುವ ವಿಚಾರಗಳನ್ನು ನನ್ನ ವಿಚಾರ ಅನ್ಬೇಡ, ವಾಚಾ ಶಬ್ದಗಳನ್ನು ನಾ ಮಾತಾಡ್ದೆ ಅನ್ಬೇಡ. ಯಾಕಂದರೆ ನಾ ಅಂದರೆ ಆತ್ಮ ಇದ್ದೀನಿ, ನಾ ಅಂದರೆ ರೋಲ್ ಅಲ್ಲ. ಮಾತು ಈ ರೋಲ್ ಆಡ್ತದೆ, ಈ ಪಾತ್ರ ಮಾತಾಡ್ತದ, ಆತ್ಮ ಏನನ್ನೂ ಮಾತಾಡೋದಿಲ್ಲ, ಸ್ಪೀಚ್ಲೆಸ್ ಸೋಲ್. ಅಂದಮೇಲೆ ಮನ್ಸ ವಾಚ ಕರ್ಮಣ, ಇಂತಹ ಕರ್ಮ ಮಾಡು, ಇಂತಹ ಕರ್ಮ ಮಾಡು ಅಂತ ಮತ್ತೆ ಯಾಕೆ ಹೇಳ್ತಾರೆ ಬಾಬಾ ಅಂದರೆ, ನೀನು ಇವು ಯಾವುದೂ ನಾನಲ್ಲ ಅಂತ ಮನ್ಸ ವಾಚ ಕರ್ಮಣ ಇವು ಮೂರೂ ಕ್ರಿಯೆಗಳನ್ನು ಬಾಬಾ ಇದು ನಿನ್ನಿಂದ ಸಿಕ್ಕಿರೋದು ಅಂತ ವಾಪಸ್ ಬಾಬಾಗ ಅರ್ಪಣೆ ಮಾಡೋದೇ ಶ್ರೇಷ್ಠ ಕರ್ಮ ಮಾಡೋದು, ಮರ್ಯಾದಾ ಪುರುಷೋತ್ತಮರಾಗೋದಾಗಿದೆ. ಅಂದರೆ
ಡ್ರಾಮಾದ ಮೂಲಕ, ವಿಶ್ವದ ಡೈರೆಕ್ಟರ್ನ ಮೂಲಕ ಸಿಕ್ಕಿರುವಂಥದ್ದನ್ನು, ಇದು ನನ್ನ ಮನಸ್ಸು, ಇದು ನನ್ನ ವಿಚಾರ, ಇದು ನನ್ನ ಮಾತು, ಇದು ನನ್ನ ಕರ್ಮ ಅಂತ ಅಂತಿರತ್ತಂದ್ರ ಇದು ಮರ್ಯಾದಾ ಪುರುಷೋತ್ತಮರಾಗೋದಲ್ಲ. ಬಾಬನಿಗೆ ಅರ್ಪಣೆ ಮಾಡೋದು, ಇದು ನಂದಲ್ಲ, ನಾನು ಇರೋದೇ ನಿರಾಕಾರ ಆತ್ಮ, ಅಶರೀರಿ ಅನ್ನುವ ಸತ್ಯ ಅನುಭವ ಮಾಡ್ತೀನತ್ತಂದ್ರ ಇದಕ್ಕೇನೆ ಬಾಬಾ ಪುರುಷೋತ್ತಮರಾಗೋದು ಅಂತಾರೆ. सेकेंड पॉइंट, इस अंतिम जन्म में पवित्र बनने की प्रतिज्ञा करनी है. पवित्र बनने की ही युक्ति सबको सुनानी है. ಈ ಅಂತಿಮ ಜನ್ಮ ಇದು ಕಾಲಚಕ್ರದಲ್ಲಿ ಅಂದಮೇಲೆ ಈ ಅಂತಿಮ ಜನ್ಮದಲ್ಲಿ ಎಲ್ಲರಿಗೂ ಪವಿತ್ರರಾಗಿರುವಂತಹ ಪ್ರತಿಜ್ಞೆಯನ್ನ ಮಾಡ್ರಿ ಮತ್ತು ಪವಿತ್ರರಾಗುವ ಯುಕ್ತಿಯನ್ನು ಎಲ್ಲರಿಗೂ ಹೇಳ್ಕೊಡ್ರಿ. वरदान, एवर रेडी बन, हर परिस्थिति रूपी पेपर में फुल पास होने वाले एवर हैप्पी भव. ಎವರ್ ರೆಡಿಯಾಗಿ ಪ್ರತಿಯೊಂದು ಪರಿಸ್ಥಿತಿಯ ರೂಪಿ ಪೇಪರ್ನಲ್ಲಿ ಫುಲ್ ಪಾಸ್ ಆಗುವಂತಹ ಸದಾ ಸಂತುಷ್ಟರು ಆಗ್ರಿ. एवर हैप्पी भव. जो एवर रेडी है उन्हों का प्रैक्टिकल स्वरूप एवर हैप्पी होगा. ವಿಶೇಷ ಅಂಡರ್ಲೈನ್, ಯಾರು ಎವರ್ ರೆಡಿ ಅದಾರ ಅವ್ರ ಸ್ವರೂಪ ಏನಿರ್ತದ, ಒರಿಜಿನಲ್ ಸ್ವರೂಪ ಎವರ್ ಹ್ಯಾಪಿ. ನಾವು ಅನೇಕರನ್ನ ನೋಡ್ತೀವಿ, ನಾನು ರೆಡಿ ಇದ್ದೀನಿ, ಎದಕ್ಕಂದ್ರೆ ಬಾಬಾ ಈಗ ಕರ್ಕೊಂಡ್ರು ಅಂತಂದ್ರೆ ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ಆದ್ರೆ ಅಸಂತುಷ್ಟವಾಗಿ ಬಹಳಷ್ಟು ಬೇಜಾರದಿಂದ ಮಾಡಿಕೊಂಡು ನೋವಿನೊಳಗಿದ್ದುಕೊಂಡು ಹೇಳ್ತಾರ, ನಾವು ತಯಾರಿದು ನೋಡ್ರಿ, ಬಾಬಾ ಯಾವಾಗ ಕರೆದ್ರು ಸುಮ್ ಹೋಗ್ಬಿಡ್ಬೇಕು ಅಂತ. ಇದಕ್ಕೆ ಎವರ್ ರೆಡಿ ಅನ್ನೋದಿಲ್ಲ. ಡ್ರಾಮಾದ ಮೇಲೆ ವಿಶ್ವಾಸ ಇಲ್ಲ, ಡ್ರಾಮಾದ ಡೈರೆಕ್ಟರ್ನ ಮೇಲೆ ನಿಶ್ಚಯ ಇಲ್ಲ ಅಂತ ಅರ್ಥ. ಎವರ್ ರೆಡಿ ಅರ್ಥ ಆಗಿದೆ, ಏನೆಲ್ಲ ಡ್ರಾಮಾ ಕೊಟ್ಟಿರುವುದನ್ನ ಇಲ್ಲಿವರೆಗೆ ನಂದು ಅಂತ ಅನ್ಕೊಂಡಿದ್ದೀನಿ, ಈ ದೇಹದ ಎಲ್ಲ ಸಾಮಗ್ರಿ ಇದನ್ನ ಬಿಡಾಕ್ ರೆಡಿ ಇರ್ಬೇಕು, ಇದನ್ನ ತ್ಯಾಗ ಮಾಡ್ಲಿಕ್ಕೆ ರೆಡಿ. ಯಾಕಂದ್ರೆ ತ್ಯಾಗನೇ ಅಲ್ಲ, ಯಾಕಂದ್ರೆ ಯಾವುದು ನನ್ನದಲ್ಲದೇ ಇರುವುದನ್ನ ಅದರಿಂದ ಯಾವಾಗ ಹೊರಗೆ ಬರ್ತೀನಿ, ಕೇವಲ ಉಳಿಯುವುದು ನಿರಾಕಾರ ಆತ್ಮ. ಆ ಸತ್ಯ ನಾನಿದ್ದೀನಿ, ಆ ಸತ್ಯ ನಾನಿದ್ದೀನಿ ಅಂತ ರಿಯಲೈಸ್ ಮಾಡ್ಕೊಳ್ಳೋದೇ ಬಾಬಾ ಹೇಳ್ತಾರ ಎವರ್ ರೆಡಿ ಆಗಿರೋದು. ಎವರ್ ರೆಡಿ ಆಗಿರೋದ್ರ ನಿಶಾನಿ ಎವರ್ ಹ್ಯಾಪಿ. ಅವ್ರು ಆಂತರಿಕವಾಗಿ ಸಂತುಷ್ಟ ಇರ್ತಾರೆ. ಯಾಕಂದ್ರೆ ಅವ್ರು ಏನೂ ಈ ಜಗತ್ತಿನಲ್ಲಿ ನಾ ಪಡ್ಕೊಂಡೂ ಇಲ್ಲ ಅಥವಾ ನಾ ಏನೂ ಕಳ್ಕೊಂಡೂ ಇಲ್ಲ ಅಂತ, ಪಡಿಬೇಕಾಗಿಲ್ಲ ಮತ್ತೆ ನಾ ಏನೂ ಕಳ್ಕೊಳ್ಳೋದು ಇಲ್ಲ ಅಂತ ಸತ್ಯ ಗೊತ್ತಾದ್ಮೇಲೆ ಅವರು ಅವಶ್ಯ एवर हैप्पी ಆಗಿರ್ತಾರೆ. कोई भी परिस्थिति रूपी पेपर व प्राकृतिक आपदा द्वारा आया हुआ पेपर, कोई भी शारीरिक कर्म भोग रूपी पेपर आ जाए, इन सब प्रकार के पेपर्स में फुल पास होने वाले को ही एवर रेडी कहेंगे. ಬಹಳ ವಿಶೇಷ ಅಂಡರ್ಲೈನ್, ಯಾವುದೇ ಪರಿಸ್ಥಿತಿ ರೂಪಿ ಪೇಪರ್, ಪರಿಸ್ಥಿತಿಗಳು ಪೇಪರ್ ಅಂದ್ರೆ ಪೇಪರೇ ಅಲ್ಲ. ಎಕ್ಸಾಮ್ ಹಾಲ್ನಲ್ಲಿ ಕ್ವೆಶನ್ ಪೇಪರ್ ಪ್ಲಸ್ ಆನ್ಸರ್ ಪೇಪರ್, ಪೆನ್ ತಗೊಂಡು ಅದನ್ನೆಲ್ಲ ಬಿಡಿಸೋದು, ಇದೇ ಪೇಪರ್ ಅಲ್ಲ, ಪರಿಸ್ಥಿತಿಯೂ ಪೇಪರೇ. ಯಾವುದೇ ಪ್ರಕಾರದ ಪರಿಸ್ಥಿತಿ ಬರಲಿ, ಪ್ರಾಕೃತಿಕ ಆಪತ್ತುಗಳೇ ಬರಲಿ ಅಥವಾ ಯಾವುದೇ ಮನುಷ್ಯರಿಂದ ನಿರ್ಮಾಣ ಆಗಿರುವಂತಹ ಪರಿಸ್ಥಿತಿ, ಶಾರೀರಿಕ ಕರ್ಮ ಭೋಗ, ಶರೀರದ ಅತಿ ತೊಂದರೆನೇ ಶುರುವಾಗಲಿ, ಯಾವುದೇ ಥರದ ಪೇಪರ್ ಬಂದ್ರೂ ಎಲ್ಲ ಪೇಪರ್ ಒಳಗೆ ಫುಲ್ ಪಾಸ್ ಆಗೋದು ಅಂತಾರೆ ಬಾಬಾ. ಫುಲ್ ಪಾಸ್ ಆಗೋದು ಅಂತಂದ್ರೆ ಇದು ಯಾವುದೂ ಸತ್ಯ ಅಲ್ಲ, ಇದು ಕೇವಲ ವಿಶ್ವ ನಾಟಕ ಲೀಲೆಯೊಳಗಿನ ಇದು ಒಂದು ಪಾತ್ರ ಅಭಿನಯ, ಇದು ಒಂದು ದೃಶ್ಯ ಅಂತ. ಅದನ್ನ ಯಾರು ಪಾಸ್ ಮಾಡ್ತಾರೋ ಅವರೇ ಪಾಸ್ ವಿತ್ ಆನರ್, ಅವರಿಗೇನೆ ಎವರ್ ರೆಡಿ ಅಂತ ಹೇಳಲಾಗ್ತದೆ. जैसे समय किसके लिए रुकता नहीं, ऐसा कभी कोई भी रुकावट रोक न सके. माया के सूक्ष्म स्थूल विघ्न एक सेकंड में समाप्त हो जाए, तब एवर हैप्पी रह सकेंगे. ಎಷ್ಟು ಗುಹ್ಯ ರಹಸ್ಯ. ನಾವೊಂದು ಮಾತು ಹೇಳ್ತೀವಿ, ಸಮಯ ಯಾರಿಗೂ ಕಾಯೋದಿಲ್ಲ ಅಂತ. ಸಮಯ ಹೊರಟು ಹೋಗ್ಬಿಡ್ತದ, ನಾವು ಲೇಟ್ ಆದ್ವಿ ಅಂತ ಅದು ನಿಲ್ಲುವುದಿಲ್ಲ ಅಂತ. ಹಂಗೇನೆ ಸಮಯದ ರಚಯಿತನಾದಂಥ ನೀ ಆತ್ಮ, ನೀ ಸತ್ಯ ಸ್ಮೃತಿಯಲ್ಲಿ ಇಟ್ಕೋ, ವಿಘ್ನನೂ ಯಾವುದು ಹಂಗ ನಿಲ್ಲುವುದಿಲ್ಲ ಅಂತ. ಸಮಯನೇ ನಿಲ್ಲಲ್ಲ ಅಂದಮೇಲೆ ಸಮಯದ ಜೊತೆಗೆ ವಿಘ್ನನೂ ನಿಲ್ಲುವುದಿಲ್ಲ. ಆದ್ರೆ ನಾವೇನು ಅನ್ಕೋತೀವಿ, ವಿಘ್ನ ನನ್ನ ಸಲುವಾಗದ, ಇದು ಎಷ್ಟು
ಇದು ಎಷ್ಟು ದಿನ ಇರ್ತದೋ, ಹಿಂಗ ಈ ಕಷ್ಟ ಎಲ್ಲಿ ತನ ಇರ್ತದೋ ಅಂತ ಅನ್ಕೊಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರ, ನೀವು ಸೆಕೆಂಡಲ್ಲಿ ವಿಘ್ನಗಳಿಂದ ಮುಕ್ತಾಗಿ ಸದಾ ಎವರ್ ಹ್ಯಾಪಿ ಆಗಿರ್ಲಿಕ್ಕೆ ಸಾಧ್ಯವಿದೆ. ಸ್ಲೋಗನ್, ಸಮಯ ಪರ್ ಸರ್ವಶಕ್ತಿಯೋ ಕೋ ಕಾರ್ಯ ಮೇ ಲಗಾನಾ ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಾನ್ ಬನ್ನ. ಸಮಯ ಅನುಸಾರ ಶಕ್ತಿಗಳನ್ನ ಕಾರ್ಯದಲ್ಲಿ ತೊಡಗಿಸೋದೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗೋದಾಗಿದೆ. ಅವ್ಯಕ್ತ ಇಶಾರೆ, ಏಕತಾ और विश्वास की विशेषता द्वारा ಸಫಲತಾ ಸಂಪನ್ನರು ಆಗ್ರೆ. ಏಕತೆಯ ಎರಡು ಆಧಾರಿವೆ, ಏಕ್ ಫೇತ್, ದೂಸರಾ ಲವ್. ಏಕತೆಗೆ ಎರಡು ಮುಖ್ಯ ಆಧಾರ ಸ್ತಂಭ, ಒಂದು ವಿಶ್ವಾಸ, ಇನ್ನೊಂದು ಪ್ರೀತಿ. ಕಭಿ ಭಿ ಏಕ್ ದೋ ಮೇ ವಿಶ್ವಾಸ ಕಮ್ ನ ಹೋ, ಏಕ್ ನೆ ಕಹಾ ದೂಸರೆ ನೆ ಮಾನಾ. ಎಂದಿಗೂ ಕೂಡ 10 ಜನರ ಸಂಘಟನೆ ಇರಲಿ, 1000 ಜನರ ಸಂಘಟನೆ ಇರಲಿ, ಇಬ್ಬರೇ ಇರುವಂತ ಸಂಘಟನೆ ಇರಲಿ, ಆದ್ರೆ ಒಬ್ರು ಹೇಳಿದ ಮೇಲೆ ಇನ್ನೊಬ್ಬರ ಮಾತಿಗೆ ಒಪ್ಪಬೇಕು ಅಂತಾರೆ ಬಾಬಾ. ಇದೇ ವಿಧಿ ಏಕತೆಯ ಸೂತ್ರದಲ್ಲಿ ಬಂಧಿಸುವಂಥದ್ದು. ದಿಲ್ ಕಾ ಆಪ್ಸಿ ಸ್ನೇಹ ಸಮೀಪ್ ಲೇ ಆತಾ. ಹೃದಯದ ಸ್ನೇಹ ಏನಿದೆಯಲ್ಲ, ಇದು ಒಬ್ಬರಿಗೊಬ್ಬರನ್ನ ಸಮೀಪ ತಗೊಂಡು ಬರ್ತದೆ. ಜैसे बाबा से सबका स्नेह है ना, ऐसे परिवार से भी दिल का सच्चा स्नेह हो. ಹೇಗೆ ಬಾಬನ ಮೇಲೆ ಎಲ್ಲಾರ್ದು ಬಹಳ ಪ್ರೇಮ ಇದೆ, ಹಾಗೆ ಪರಮಾತ್ಮನೇ ರಚಿಸಿರುವಂತಹ ಈ ಪರಿವಾರದ ಮೇಲೂ ಕೂಡ ಅಷ್ಟೇ ಪ್ರೇಮ ಇರಬೇಕು. इसके लिए ಸ್ವಮಾನ್ ಮೇ ರೇಕರ್ ಸಬ್ಕೋ ಸಮ್ಮಾನ್ ದೋ. ಅದಕ್ಕಾಗಿ ಸ್ವಮಾನದಲ್ಲಿ ಇದ್ದು ಎಲ್ಲರಿಗೂ ಸಮ್ಮಾನವನ್ನ ಕೊಡ್ರಿ. ಸ್ವಮಾನದಲ್ಲಿ ಇರುವವರ ಮೂಲಕ ಎಲ್ಲರಿಗೂ ರೆಸ್ಪೆಕ್ಟ್ ತಾನಾಗಿಯೇ ಸಿಗ್ತದೆ. ಅದಕ್ಕೆ ಸ್ವಮಾನದಲ್ಲಿರಿ ಮತ್ತು ಎಲ್ಲರಿಗೂ ಗೌರವವನ್ನ ಕೊಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಅಭಿನಯ ಮಾಡಲು, ವಿಶ್ವ ನಾಟಕವನ್ನು ವೀಕ್ಷಣೆ ಮಾಡಲು ಬಂದಿದ್ದೇನೆ. ನನ್ನ ಮೂಲ ಸ್ವರೂಪ ಪವಿತ್ರತೆಯಾಗಿದೆ. ಪವಿತ್ರತೆ ನನ್ನ ಜನ್ಮಸಿದ್ಧ ಅಧಿಕಾರವೂ ಆಗಿದೆ. ನನ್ನ ಮೂಲ ಸತ್ಯ ಸ್ವರೂಪ ಪವಿತ್ರತೆ. ಭಲೆ ಆತ್ಮ ನಾನು ಅನೇಕ ಸಮಯದಿಂದ ನನ್ನ ಸತ್ಯವನ್ನ ಮರೆತಿದ್ದೇನೆ. ಮನಸ್ಸು ನನ್ನಿಂದ ಅಗಲಿ ತನ್ನನ್ನು ತಾನು ಮಾಲೀಕನೆಂದು ತಿಳಿದು ದೇಹವೇ ನಾನೆಂದು ದೇಹವಾನದಲ್ಲಿ ಮುಳುಗಿ ಪತಿತ ಕಲಾಹೀನವಾಗಿದೆ. ಹೀಗಾಗಿ ಪರಮಾತ್ಮನ ಸತ್ಯ ಜ್ಞಾನ ಅರಿತ ಮೇಲೆ ನನಗೆ ಜಾಗೃತಿಯಾಗಿದೆ. ನಾನು ಪತಿತನೂ ಅಲ್ಲ, ಖಾಲಿಯೂ ಇಲ್ಲ. ನಾನು ಆತ್ಮ, ಸದಾ ಪವಿತ್ರ, ಸದಾ ಸತ್ಯ ಹಾಗೂ ಶುದ್ಧವಾಗಿದ್ದೇನೆ. ನಾನು ಅವಿನಾಶಿಯೂ ಆಗಿದ್ದೇನೆ. ಇದೇ ನನ್ನ ಪರಮ ಸತ್ಯವಾಗಿದೆ. ಈ ಸತ್ಯದ ಅನುಭವದಲ್ಲಿ ಇರ್ತಾ ನಾ ಎಲ್ಲರೊಳಗೂ ಕೂಡ ಪಾತ್ರದ ಒಳಗೆ ಗುಪ್ತವಾಗಿರುವ ನಿರಾಕಾರ ಆತ್ಮನನ್ನ ನೋಡುತ್ತಿರುವೆ. ಅವರ ಪವಿತ್ರತೆಯ ಸತ್ಯ ದರ್ಶನವನ್ನ ಮಾಡುತ್ತಿರುವೆ. ಇದೇ ಜೀವನ್ಮುಕ್ತಿ, ಇದೇ ಸತ್ಯ ಶಾಂತಿ. ಓಂ ಶಾಂತಿ.